ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪೂಜಾ ನಂದೀಶ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಒಂದು ವ್ಲಾಗ್ನಲ್ಲಿ ಈ ರೀತಿ ಮಾಡೋಕ್ಕೆ ವ್ಲಾಗ್ ಕಾರಣ ಏನಕ್ಕೆ ಅಂತಂದರೆ, ತುಂಬ ಜನ ಕೇಳೋರು ಡೈಲಿ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ವ್ಲಾಗ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಅವತ್ತಿನ ಮಟ್ಟಿಗೆ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ. ಏಕೆ ಅಂತಂದರೆ ನನಗೆ ಕೆಲವೊಂದು ಲೆಂತಿ ವೀಡಿಯೋಗಳನ್ನು ನಾನು ಮಾಡಬೇಕಾಗಿತ್ತು. ಏಕೆ ಅಂತಂದರೆ ಈಗ ಮಹಾಕುಂಭಮೇಳದಾಗಿರ್ಬೋದು ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಜಾಬಸ್ ಆಗಿರ್ಬೋದು, ಇನ್ನು ಕಿಚನ್ನಿಗೆ ಸಂಬಂಧಪಟ್ಟಿರುವಂತಹ ರೆಸಿಪಿಗಳಾಗಿರ್ಬೋದು, ಇವನ್ನೆಲ್ಲ ನಾನು ಮಾಡ್ತಾಯಿದ್ದೆ. ಸೊ ಹಾಗಾಗಿ ನನಗೆ ಮಾಡಲಿಕ್ಕೆ ಈ ಒಂದು ಡೈಲಿ ವ್ಲಾಗ್ ಮಾಡಲಿಕ್ಕೆ ಆ ಕೆಲಸ ಮಾಡಲಿಕ್ಕೆ ಈ ಒಂದು ಕೆಲಸ ನನಗೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ಹಾಗಾಗಿ ಆ ಕೆಲಸ ಮುಗೀತು, ನನ್ನದು ಕಂಪ್ಲೀಟ್ ಆಗಿದೆ. ಸೊ ಅಪ್ಲೋಡಿಗೂ ಕೂಡ ಹಾಕಿದ್ದೀನಿ ಈಗ ಆಲ್ರೆಡಿ. ಸೊ ಈಗ ನಾನು ನನ್ನ ಒಂದು ರೂಟೀನ್ ಅಂತಂದರೆ ಡೈಲಿ ರೂಟೀನ್, ನನ್ನ ಒಂದು ಫೇಸ್ಗೆ ಸಂಬಂಧಪಟ್ಟಿರುವಂತಹ ರೂಟೀನ್ ಯಾವ್ಯಾವ ರೀತಿ ಮಾಡ್ತೀನಿ ಅಂತಕ್ಕಂಥದ್ದನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಬರ್ತೀನಿ. ಸೊ ನನಗಂತೂ ತುಂಬಾ ಎಕ್ಸೈಟ್ ಆಗಿದ್ದೀನಿ ಆ ಒಂದು ರೂಟೀನ ನಾನು ನಿಮಗೆ ತೋರಿಸ್ಲಿಕ್ಕೆ. ಸೊ ನೀವು ಅಷ್ಟೇ ಎಕ್ಸೈಟ್ಮೆಂಟಿಂದ ನನ್ನ ಒಂದು ವಿಡಿಯೋ ನೋಡ್ತೀರಾ ಅಂತ ಅದೇ ಎಕ್ಸೈಟ್ಮೆಂಟಲ್ಲಿ ಇನ್ನೂ ನನ್ನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಕೂಡ ಮರಿದೇ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ ನಾರ್ಮಲಾಗಿ ಯಾರೇ ಆದರೂ ಅಷ್ಟೇ ಫೇಸ್ಗೆ ನೀವು ಏನಾದರೂ ರೊಟೀನ್ ಮಾಡ್ತೀರಿ ಅಂದರೆ, ಏನಾದರೂ ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದು, ಸೊ ಈ ರೀತಿ ಮಾಡ್ತೀರಾ ಅನ್ನೋ ಹಾಗಿದ್ರೆ ಫಸ್ಟು ಎಲ್ಲರೂ ಕೂಡ ಚೆನ್ನಾಗಿ ಬಾಚ್ಕೊಂಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಂಬಿಡಿ. ಸೊ ನೆಕ್ಸ್ಟ್ ನನ್ನ ಒಂದು ಫೇವ್ರೆಟ್ ಹೇರ್ ಬ್ಯಾಂಡ್, ಇದನ್ನು ಹಾಕ್ಕೊಂಡ್ರಂತೂ ಇಲ್ಲೆಲ್ಲೂ ಕೂಡ ಕೂದಲು ಒಂದು ಕೂಡ ಬೀಳಲ್ಲ. ಸೊ ಅದು ಬಿದ್ದು ನನಗೆ ಇರಿಟೇಷನ್ ಆಗೋದು. ಫೇಸ್ ಪ್ಯಾಕು ಹಾಕ್ಕೊಂಡಿರ್ತೀನಿ, ಅದು ನನಗೆ ಎಳಿತಾನೂ ಇರಬೇಕು. ಸೊ ಹಾಗಾಗಿ ನಾನು ಫಸ್ಟೇ ಈ ರೀತಿ ಪ್ಯಾಕ್ ಆಗಿಬಿಡ್ತೀನಿ. ಸೊ ನೆಕ್ಸ್ಟು ನನ್ನ ಒಂದು ಫೇಸ್ ಪ್ಯಾಕ್ ಆ್ಯಂಡ್ ನಾನು ಯೂಸ್ ಮಾಡ್ತಿರುವಂತಹ ಕೆಲವೊಂದು ಪ್ರಾಡಕ್ಟ್ಸ್ಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಬರ್ತೀನಿ. ಸೊ ಲೆಟ್ಸ್ ಗೋ ಗೈಸ್. ಓಕೆ ಗೈಸ್, ಸೊ ನಾನು ಮೊದಲನೇದಾಗಿ ಫೇಸ್ನ ವಾಶ್ ಮಾಡ್ಕೊತೀನಿ. ನಾನು ಯಾವುದೇ ರೀತಿಯಾದಂತಹ ಫೇಸ್ ವಾಶ್ನ ಯೂಸ್ ಮಾಡ್ತಿಲ್ಲ. ಜಸ್ಟ್ ನಾನಿವಾಗ ಪಪಾಯ ಬಾತಿಂಗ್ ಬಾರ್ ಅಂತ ಇದೆ, ಇದು ಬಾಡಿಗೂ ಯೂಸ್ ಮಾಡ್ತಕ್ಕಂತಹ ಒಂದು ಸೋಪ್. ಬಟ್ ನಾನು ಇದನ್ನು ಬಾಡಿಗೆ ಹಾಕಲ್ಲ. ಸೊ ಬಾಡಿಗೆ ಯಾವುದನ್ನು ಅಪ್ಲೈ ಮಾಡ್ಕೊತೀನಿ ಅಂತಂದರೆ, ಒಂದು ತುಂಬ ಏನಾದರೂ ಟ್ಯಾನ್ ಆಗಿತ್ತು ಅಂತಂದರೆ ಪ್ಲಿಕ್ಸ್ ನಾನು ಯೂಸ್ ಮಾಡ್ತೀನಿ. ಸೊ ಇದು ಪೈನಾಪಲ್ ಸ್ಮೂತ್ ಸ್ಕಿನ್ ಜ್ಯೂಸ್ ಬಾಡಿ ವಾಶ್ ಅಂತ ಅಂದ್ಬಿಟ್ಟು, ಸೊ ಇದನ್ನು ನಾನು ಯೂಸ್ ಮಾಡ್ತೇನೆ. ಇಲ್ಲ ಏನೂ ನಾರ್ಮಲ್ ಮನೆ ಹತ್ರನೇ ಇದ್ದೀನಿ, ಏನೂ ಟ್ಯಾನ್ ಆಗಿಲ್ಲ ಅಂತಂದರೆ ಲಕ್ಸ್ ನಾನು ಯೂಸ್ ಮಾಡ್ತೀನಿ. ಸೊ ಇವನ್ನ ನಾನು ನಾರ್ಮಲಾಗಿ ಯೂಸ್ ಮಾಡೋದು, ಯಾವುದೇ ರೀತಿಯಾದಂಥ ಸೋಪ್ನ ನಾನು ಬಾಡಿಗೆ ಹಾಕಲ್ಲ, ಇವನ್ನ ಯೂಸ್ ಮಾಡ್ತೀನಿ. ಓಕೆ, ಇವಾಗ ಸೊ ನಾನು ಈ ಒಂದು ಸೋಪ್ನ ನನ್ನ ಮುಖಕ್ಕೆ ನಾನು ಹಾಕ್ಕೋತೀನಿ. ಇದಂತೂ ಸೇಮ್ ಪಪಾಯ ಟೈಪನ್ನೇ ಫೀಲ್ ಕೊಡುತ್ತೆ. ಸೊ ಈ ಒಂದು ಸೋಪ್ನ ನಾನು ಫಸ್ಟು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ನನ್ನ ಒಂದು ನೆಕ್ಸ್ಟ್ ಮೂಮೆಂಟನ್ನು ನಾನು ತೋರಿಸ್ತಾ ಇರ್ತೀನಿ. ಓಕೆ, ಈಗ ಫೇಸ್ಗೆ ನಾನು ನೀರನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಜೊತೆ ನಾನೀಗ ಫೇಸ್ ವಾಶ್ ಮಾಡ್ತೀನಿ.
ನಾನು ಇವಾಗಲೇ ಫೇಸ್ನ ತುಂಬ ಏನು ಮಸಾಜ್ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ನಾನು ಸ್ಕ್ರಬ್ಬರ್ನ ಯೂಸ್ ಮಾಡ್ತೇನೆ. ಸೊ ಆ ಸ್ಕ್ರಬ್ಬರ್ ಹಾಕ್ಕೊಂಡಾಗ ಆಬ್ವಿಯಸ್ಲಿ ನಾವು ಮಸಾಜ್ ಮಾಡಲೇಬೇಕಾಗುತ್ತೆ. ಯಾವುದೇ ರೀತಿಯಾದಂತಹ ಮಸಾಜ್ ಮಾಡಬೇಕಾದ್ರೂ ಕೂಡ ಅಪ್ವರ್ಡಲ್ಲಿ ಜಾಸ್ತಿ ಮಾಡಬೇಕು ಆ್ಯಂಡ್ ರಿಟರ್ನ್ ಅಪ್ವರ್ಡ್ ಬ್ಯಾಕ್ವರ್ಡ್. ಸೊ ಈ ಥರ ಮಸಾಜ್ ಮಾಡಬೇಕು. ಸೊ ಓಕೆ, ಫೇಸ್ನ ನಾನು ಈ ಒಂದು ಬಾತಿಂಗ್ ಮಾಡಿದ್ಮೇಲೆ ನಾನು ಫೇಸ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಯೂಶ್ವಲಿ ಆಫ್ಟರ್ಗೂ ಬಿಫೋರ್ಗೂ ನೀವೇ ಕೂಡ ನೋಡ್ತಾ ಇದ್ದೀರ ಸ್ಕಿನ್ ಗ್ಲೋ ಆಗ್ತಾ ಬರುತ್ತೆ ಈ ಒಂದು ಸೋಪಿಂದಾಗಿ. ಸೊ ಈ ಒಂದು ಸೋಪ್ನೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಆ್ಯಂಡ್ ಈ ಒಂದು ಸೋಪಿನ ಅಡ್ವರ್ಟೈಸ್ಮೆಂಟ್ನೂ ಕೂಡ ನಾನು ಇಲ್ಲೇ ಕೊಟ್ಬಿಡ್ತೀನಿ ನೋಡಿ. ಸೊ ಇದು ಪಪ್ಪಾಯ ಬಾತಿಂಗ್ ಬಾರ್ ಅಂತಂದ್ಬಿಟ್ಟು, ಸೊ ಇದು ಆಲ್ ಸ್ಕಿನ್ ಟೈಪ್ನವ್ರದ್ದು ಕೂಡ ಯೂಸ್ ಆಗುತ್ತೆ. ಸೊ ಇದು MRP ರೇಟ್ ಬಂದ್ಬಿಟ್ಟು 90 ರುಪೀಸ್. ಇದು 90 ರುಪೀಸು. ಸೊ ಹಾಗಾಗಿ ವಿವಾ ಮಾರ್ಟ್ ಅವ್ರದ್ದು ನೀವೇ ನೋಡ್ತಾ ಇದ್ದೀರ. ಸೊ ನೆಕ್ಸ್ಟು ಇವರ ಒಂದು ಬ್ರ್ಯಾಂಡಿಂದಲೇ ನಾನು ಡೈಲಿ ಸ್ಕ್ರಬ್ಬನ್ನು ಯೂಸ್ ಮಾಡ್ತೀನಿ ಇವಾಗ ನೋಡಿ. ಸೊ ನನ್ನ ಒಂದು ರೂಟೀನಿನ ಡೈಲಿ ಸ್ಕ್ರಬ್ಬರ್ ಅಂತಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇದು ಆಲ್ರೆಡಿ 2ನೇ ಸ್ಕ್ರಬ್ಬರ್. ನಾನು ಫಸ್ಟು ಸ್ಕ್ರಬ್ಬರ್ನ ನೋಡಿದೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಸ್ಕಿನ್ನು ಕೂಡ ಅಷ್ಟೇ ಸ್ಮೂತ್ ಆಗ್ತಾ ಬರ್ತಿತ್ತು ನೋಡಿ. ಸೊ ತುಂಬ ಸ್ಮೂತ್ ಆಗುತ್ತೆ. ಆಕ್ಸಿಜನ್ ಸ್ಕ್ರಬ್ ಅಂತಂದ್ಬಿಟ್ಟು ಇದು ವಿವಾ ಮಾರ್ಟ್ ಅವ್ರದ್ದೇ ಆಕ್ಸಿಜನ್ ಸ್ಕ್ರಬ್ಬರ್, ಫೇಶಿಯಲ್ ಆಕ್ಸಿಜನ್ ಡೈಲಿ ಸ್ಕ್ರಬ್ ಅಂತ ಅಂದ್ಬಿಟ್ಟು. ಸೊ ಇದು MRP ರೇಟ್ ಬಂದ್ಬಿಟ್ಟು 199 ರುಪೀಸು. ಸೊ ಇದು ಆಲೋವೆರಾದು. ನನಗೆ ಆ್ಯಕ್ಚುಲಿ ಆಲೋವೆರಾ ಫೇಸ್ಗೆ ಆಗಲ್ಲ, ಮುಖ ಬ್ಲ್ಯಾಕ್ ಆಗ್ತಾ ಬರುತ್ತೆ ನನ್ನ ಫೇಸ್ಗೆ. ಸೊ ನಾನು ಈ ಡೈಲಿ ಸ್ಕ್ರಬ್ಬನ್ನು ಯೂಸ್ ಮಾಡೋದಕ್ಕಿಂತ ಮುಂಚೆ ಆಲೋವೆರಾ ತೊಗೊಳ್ತಾ ಇದ್ದೀನಿ, ನನಗೆ ಇದು ಆಗಲ್ವಲ್ಲ ಅಂತ ಅಂದ್ಕೊಂಡಿದ್ದೆ. ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ತುಂಬಾ ಒಳ್ಳೆಯ ರಿಸಲ್ಟ್ ಕೊಡ್ತಾ ಬಂತು. ಸೊ ಹಾಗಾಗಿ ಈ ಒಂದು ಆಲೋವೆರಾದಲ್ಲೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾರ್ಮಲ್ ಆಲೋವೆರಾ ಅಂತಂದರೆ ನನಗೆ ಆಗಲ್ಲ, ಬಟ್ ಈ ರೀತಿ ಡೈಲಿ ಸ್ಕ್ರಬ್ಬರ್ನಲ್ಲಿ ಆಲೋವೆರಾ ಮಿಕ್ಸ್ ಇದ್ದರೆ ಅದು ನನಗೇನು ಪ್ರಾಬ್ಲಮ್ ಇಲ್ಲ. ಸೊ ಓಕೆ, ಈಗ ನಿಮ್ಮ ಮುಂದೆ ಓಪನ್ ಮಾಡ್ತೀವಿ ನೋಡಿ. ಇದು ಕೂಡ ಅಷ್ಟೇ ಇವಾಗಿಂದ ಓಪನ್ ಮಾಡಿದ್ದು ಡೈಲಿ ಸ್ಕ್ರಬ್. ತುಂಬಾ ನೋಡಿ ನೋಡ್ತಾ ಇರ್ಬೋದು, ಜೆಲ್ ಟೈಪ್ ಇದೆ. ಸೊ ಇದನ್ನು ಇನ್ನೊಂದು ಸ್ವಲ್ಪ ನಾನು ಇಷ್ಟು ಮಾತಾಡೋದ್ರೊಳಗಡೆ ಮುಖ ಸ್ವಲ್ಪ ಫುಲ್ಲು ಒಣಗಿಕೊಂತು. ಸೊ ಹಂಗಾಗಿ ಇನ್ನೂ ಸ್ವಲ್ಪ ಇದನ್ನು ನಾನು ಒದ್ದೆ ಮಾಡ್ಕೊಳ್ತೀನಿ. ಓಕೆ, ಈಗಾದಮೇಲೆ ಜಾಸ್ತಿ ಏನು ಅವಶ್ಯಕತೆ ಇರಲ್ಲ ನೋಡಿ. ಇಷ್ಟಿಷ್ಟು ಎಲ್ಲ ಕಡೆಗೂ ಕೂಡ ಈ ರೀತಿ ಅಂತ ಈ ರೀತಿ ಮಸಾಜ್ ಮಾಡ್ತಾ ಬರಬೇಕು.
ಒಂದು 10 ಟೈಮ್ಸ್ ಅಪ್ವರ್ಡಲ್ಲಿ ಮಸಾಜ್ ಮಾಡ್ತಾ ಬನ್ನಿ. ಸೊ ಈಗ ಬ್ಯಾಕ್ವರ್ಡ್. ಸೊ ಈ ರೀತಿ ಮಸಾಜ್ ಮಾಡ್ತಾ ಬನ್ನಿ. ಓಕೆ, ಈ ರೀತಿ ಮಸಾಜ್ ಮಾಡಾದಮೇಲೆ ನಾವು ಫಸ್ಟು ಮುಖನ ಕ್ಲೀನಾಗಿ ತೊಳ್ಕೊಂಡು ಅದಾದಮೇಲೆ ನಾವು ಅಕ್ಕಿ ಹಿಟ್ಟಿನ ಒಂದು ಪ್ಯಾಕ್ನ ಮುಖಕ್ಕೆ ಹಾಕ್ಕೊಳ್ಳೋಣ. ವಾವ್, ನನಗಂತೂ ಈ ಒಂದು ಸ್ಕ್ರಬ್ಬರನ್ನು ತುಂಬಾ ಇಷ್ಟ ಆಗಿದೆ. ಇದು ಸ್ಕ್ರಬ್ಬರು ಆಲ್ ಸ್ಕಿನ್ ಟೈಪ್ಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ನಿಮಗೇನಾದರೂ ಈ ಒಂದು ಆಕ್ಸಿಜನ್ ಸ್ಕ್ರಬ್ಬರ್ ಬೇಕಾಗಿದ್ದರೆ ದಯವಿಟ್ಟು ನೀವು ನನಗೆ ಕಮೆಂಟ್ ಮಾಡಿ, ಇದು ಯಾರ ಹತ್ರ ಸಿಗುತ್ತೆ ಆ್ಯಂಡ್ ನಿಯರ್ ಬೈ ಇರತಕ್ಕಂಥವ್ರು ಈ ಒಂದು ಪ್ರಾಡಕ್ಟ್ನ ನೀವು ಎಲ್ಲಿ ಪರ್ಚೇಸ್ ಮಾಡ್ಬೋದು ಅಂತಕ್ಕಂಥದ್ದು ಡೀಟೇಲ್ಸ್ನ ಕೂಡ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈ ವಿಡಿಯೋದಲ್ಲಿ ಹಾಕ್ತಾ ಕೂತ್ಕೊಂಡೆ ಸ್ವಲ್ಪ ವೀಡಿಯೋ ತುಂಬಾ ಲೆಂತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅಷ್ಟೆ. ಓಕೆ, ನನ್ನ ಒಂದು ಫುಲ್ಲು ಫೇಸ್ನ ಇವಾಗ ಟವಲ್ನಲ್ಲಿ ಒರೆಸ್ಕೊಂಡು, ಆಮೇಲೆ ಇನ್ನೊಂದು ಏನು ಅಂದರೆ ದಯವಿಟ್ಟು ಯಾರೂ ಕೂಡ ಅಷ್ಟೇ ಈ ರೀತಿ ಉಜ್ತಾರೆ, ಹಿಂಗೆ ಹಾಕೊಂಡ್ಬಿಟ್ಟು ಫುಲ್ ರಫಾಗಿ ಉಜ್ತಾರೆ, ಆ ರೀತಿ ಎಲ್ಲ ಫೇಸ್ನ ಹ್ಯಾಂಡಲ್ ಮಾಡಬೇಡಿ. ದಯವಿಟ್ಟು ಇಷ್ಟಿಷ್ಟು ಮಾತ್ರ ಸುಮ್ಮನೆ ಜಸ್ಟ್ ಹಿಂಗೆ ಟ್ಯಾಪ್ ಮಾಡ್ತಾ ಬರಬೇಕಷ್ಟೆ. ಓಕೆ, ನೆಕ್ಸ್ಟು ಇದಾದಮೇಲೆ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಜಸ್ಟ್ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟಿಗೆ ನಾನು ಇನ್ನೇನು ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ, ಬರೀ ಅಕ್ಕಿ ಹಿಟ್ಟು ಮಾತ್ರ ನಾನು ಮುಖಕ್ಕೆ ಫೇಸ್ ಪ್ಯಾಕ್ ಟೈಪು ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಇದಕ್ಕೆ ರೋಸ್ ವಾಟರ್ ಕೂಡ ನೀವು ಹಾಕ್ಕೊಳ್ಬೋದು. ರೋಸ್ ವಾಟರ್ ಹಾಕ್ಕೊಂಡು ಕೂಡ ಇದಕ್ಕೆ ತುಂಬಾ ಗ್ಲೋಯಿಂಗ್ ಅಂತ ಅನಿಸುತ್ತೆ ಆ್ಯಂಡ್ ತುಂಬ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಯಾವಾಗಲೂ. ಸ್ವಲ್ಪ ಮುಖನ ಒದ್ದೆ ಮಾಡಿಕೊಂಡೆ. ಹಲವಾರು ರೀತಿಯಾದಂತಹ ಫೇಸ್ ಪ್ಯಾಕ್ ಹಾಕ್ಕೊತೀನಿ. ನಂದು ಜಾಸ್ತಿ ಹೋಮ್ ರೆಮಿಡೀಸೇ ಜಾಸ್ತಿ ಓವರಾಗಿ ಪ್ಯಾಕ್ ಹಾಕ್ಕೊಳ್ಳೋದನ್ನೇನು ಮಾಡಲ್ಲ. ಮನೇಲಿದ್ದೆ ಅಂತಂದರೆ ಆವಾಗಂತೂ ಸಂಪೂರ್ಣವಾಗಿ ನಾನು ಈ ರೀತಿ ಹೋಮ್ ರೆಮಿಡೀಸ್ನೇ, ಅಕಸ್ಮಾತ್ ಏನಾದರೂ ನಾನು ಔಟ್ಸೈಡ್ ಏನಾದರೂ ಹೋಗಿ ಫಂಕ್ಷನ್ಸ್ ಇತ್ತು ಅಂತಂದಾಗ ಮಾತ್ರ ನಾನು ಫೇಸ್ ಪ್ಯಾಕ್ ಹಾಕ್ಕೊಳ್ತೀನಿ. ಫೇಸ್ ಪ್ಯಾಕು ನಾನು ನಿಮಗೆ ತಿಳಿಸ್ತೀನಿ ಯಾವ ಫೇಸ್ ಪ್ಯಾಕ್ ಅಂತ ಅಂದ್ಬಿಟ್ಟು. ನನ್ನ ಒಂದು ಮೇಕಪ್ ಪ್ರಾಡಕ್ಟ್ಸ್ಗಳ ಬಗ್ಗೆ ನಿಮ್ಗೆ ಏನಾರು ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಏನಾದ್ರು ಇತ್ತು, ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಅಂದ್ರೂ ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ಸ್ಗಳ ಬಗ್ಗೆ ನಿಮ್ಗೆ ಏನಾರು ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಅದರ ವೀಡಿಯೋನ ಬೇಕಾದರೆ ನಾನು ನಿಮಗೆ ಹಾಕ್ತೇನೆ. ಒಂಚೂರು ಗಟ್ಟಿ ಆಯಿತು, ಸ್ವಲ್ಪ ಒಂದು ಡ್ರಾಪ್ ನೀರು ಹಾಕ್ತೀನಿ.
ಸೊ ಓಕೆ, ಈ ರೀತಿ ಫೇಸ್ ಪ್ಯಾಕ್ ಹಾಕೊಂಡ್ಮೇಲೆ ಅಟ್ಲೀಸ್ಟ್ 15 ಮಿನಿಟ್ಸ್ ಆದ್ರೂ ಇದನ್ನು ಕಂಪಲ್ಸರಿ ಒಣಗೋಗಿಬಿಡಬೇಕು. ಇನ್ನೂ ಕೂಡ ನಿಮಗೆ ಟೈಮ್ ಇತ್ತು ಅಂತ ಇನ್ನೂ ಒಂದು 5 ನಿಮಿಷ ಎಕ್ಸ್ಟ್ರಾನೇ ಬಿಟ್ಕೊಳ್ಳಿ. ಇಲ್ಲ ಅಂತಂದರೆ ಫುಲ್ಲು ಡ್ರೈ ಆಗ್ತಿದ್ದ ತಕ್ಷಣವೇ ಗೊತ್ತಾಗುತ್ತೆ, ಮುಖ ಎಲ್ಲ ಒಂಥರ ಇಟ್ಕೊಂಡಂಗೆ ಆಗುತ್ತೆ. ಇದರಿಂದಾಗಿ ನಿಮಗೆ ಏನಾಗುತ್ತೆ ಅಂತಂದರೆ, ಎಷ್ಟೋ ಜನಕ್ಕೆ ಈ ರೀತಿ ಪಿಂಪಲ್ಸ್ ಆದಮೇಲೆ ಮಾರ್ಕ್ಸ್ ಉಳ್ಕೊಂಡಿರುತ್ತೆ, ಅದು ಕಡಿಮೆ ಆಗ್ತಾ ಬರುತ್ತೆ. ಅಕ್ಕಿ ಹಿಟ್ಟನ್ನು ಹಚ್ಕೊಳ್ತಾ ಬಂದೆ ಮತ್ತು ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊತ ಹಚ್ಕೊಂಬಂದರೆ ಈ ರೀತಿ ಆಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬೆನಿಫಿಟ್ ಏನಂದರೆ ಮುಖ ತುಂಬಾ ಗ್ಲೋ ಆಗ್ತಾ ಹೋಗುತ್ತೆ. ನಿಮಗೆ ತುಂಬಾ ಕ್ವಿಕ್ಕಾಗಿ ಗ್ಲೋ ಆಗಬೇಕು ಅಂತಂದರೆ ಈ ಒಂದು ರೆಮಿಡಿಯಲ್ಸ್ ಬೆಸ್ಟ್. ಇದು 80% ಆಲ್ಸೋ ವರ್ಕ್ ಮಾಡುತ್ತೆ. ಸೊ 100% ವರ್ಕ್ ಮಾಡಬೇಕು ಅಂತಂದರೆ ಇನ್ನೂ ಹಲವಾರು ರೀತಿಯಾದಂಥ ಹೋಮ್ ರೆಮಿಡೀಸ್ ಇದೆ. ಸೊ ಅದನ್ನು ನೀವು ಬೇಕು ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿದರೆ ನಾನು ಆ ಒಂದು ವೀಡಿಯೋಗಳನ್ನು ನಿಮಗೋಸ್ಕರ ಅಂತಂದ್ಬಿಟ್ಟು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಓಕೆ, ಇದು 15 ಮಿನಿಟ್ಸ್ ಅದನ್ನು ಬಿಡಬೇಕು. ಇಲ್ಲ ನಂಗೆ ಅಷ್ಟು ಟೈಮ್ ಇರೋಲ್ಲ ಅಂತಂದರೆ ಒಣಗ್ತಾನೆ ಫುಲ್ಲು ಗೊತ್ತಾಗುತ್ತೆ, ಒಣಗ್ತಾ ಫುಲ್ಲು ಮುಖ ಎಲ್ಲ ಟೈಟಾಗಿ ಇಟ್ಕೊಳ್ಳುತ್ತೆ. ಸೊ ಆವಾಗಲೇ ಇದನ್ನು ಫುಲ್ ವಾಶ್ ಮಾಡ್ಕೊಬೋದು. ಏನಂತ 15 ಮಿನಿಟ್ಸ್ ಹೇಳಿದೆ ಅಂತಂದರೆ, ಈಗ ಫುಲ್ಲು ಒಣಗಾದ್ಮೇಲೆ ಈ ರೀತಿ ಇಲ್ಲಿ ಸ್ಮಾಲ್ಸ್ ಎಲ್ಲ ಹೇರ್ಸ್ ಇರುತ್ತೆ. ಆ ಹೇರ್ಸು ಮತ್ತು ಸ್ಮಾಲ್ ಪಿಂಪಲ್ಸ್ ಏನಾರು ಇದ್ದರೆ ಅದನ್ನೆಲ್ಲನೂ ನಾವು ಈ ರೀತಿ ಅಪ್ವರ್ಡ್ ಮೋಷನಲ್ಲಿ ಅದನ್ನು ಈ ರೀತಿ ಸ್ಕ್ರಬ್ ಮಾಡ್ತಾ ಬರಬೇಕಾದ್ರೆ ಅದೆಲ್ಲ ಫುಲ್ ಏನಾಗುತ್ತೆ ಅಂದರೆ ಇದ್ರ ಜೊತೆನೇ ಕಿತ್ಕೊಂಡು ಬರುತ್ತೆ. ತುಂಬ ಟೈಟಾಗಿರುತ್ತಲ್ಲ, ಸೊ ಇದ್ರ ಜೊತೆ ಕಿತ್ಕೊಂಡು ಬರುತ್ತೆ. ಡೋಂಟ್ ವರಿ, ಉರಿಯಲ್ಲ. ಬಿಕಾಸ್ ನಾನು ಉರಿಯೋಂಥದ್ದು ಯಾವುದನ್ನು ಕೂಡ ಫೇಸ್ಗೆ ಪ್ಯಾಕ್ ಹಾಕ್ಕೊಳ್ಳಲ್ಲ. ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಅಂತ ಅಂದ್ಬಿಟ್ಟು. ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಸೊ ಆ 15 ಮಿನಿಟ್ಸ್ ಆದಮೇಲೆ ಒಣಗಾದ್ಮೇಲೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇದು ಡ್ರೈ ಆಗೋದ್ರೊಳಗಡೆ ನಾನು ನಿಮಗೆ ಇನ್ನೊಂದು ಫೇಸ್ ವಾಶ್ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಸೊ ಇದು ಮಮಾ ಅರ್ಥವ್ರದ್ದು ಫೇಸ್ ವಾಶು, ಟೀ ಟ್ರೀ ಫೇಸ್ ವಾಶ್ ಅಂತ ಹೇಳ್ಬಿಟ್ಟು. ಇದನ್ನು ನಾನು ಮುಂಚೆ ಯೂಸ್ ಮಾಡ್ತಿದ್ದು. ನನ್ನ ಮದುವೆಗಿಂತ ಮುಂಚೆ ನಾನು ಇದನ್ನು ಯೂಸ್ ಮಾಡ್ತಿದ್ದೆ. ಮದುವೆ ಆದಮೇಲೆ ಒಂದು 2 or 3 ಮಂತ್ಸ್ ಮಾತ್ರ, ಅಲ್ಲಿವರೆಗೂ ಇದನ್ನು ನಾನು ಯೂಸ್ ಮಾಡಿದೆ. ಇನ್ನೂ ಕೂಡ ಇಷ್ಟಿದೆ. ಬಟ್ ಇದನ್ನು ನಮ್ಮ ಹಸ್ಬೆಂಡ್ ಯೂಸ್ ಮಾಡ್ತಾಯಿದ್ದಾರೆ, ನಾನು ಯೂಸ್ ಮಾಡ್ತಿಲ್ಲ. ಬಿಕಾಸ್ ನಾನು ಮುಖ ಸ್ವಲ್ಪ ಟ್ಯಾನ್ ಆಗ್ತಿತ್ತು ಅಂತಂದ್ಬಿಟ್ಟು ಈ ರೀತಿ ಸೋಪ್ಗಳನ್ನು ನಾನು ಪರ್ಚೇಸ್ ಮಾಡಿದೆ. ಸೊ ಹಾಗಾಗಿ ನಾನು ಇದನ್ನು ಬಿಡಬೇಕಾಯ್ತು. ಇದಂತೂ ತುಂಬಾ ಒಳ್ಳೆ ಫೇಸ್ ವಾಶು, ತುಂಬ ಬೇಗ ರಿಸಲ್ಟ್ ಕೊಡುತ್ತೆ ಇದು. ಸೊ ಹಾಗಾಗಿ ಈ ಒಂದು ಫೇಸ್ ವಾಶ್ನು ಕೂಡ ನಾನು ನಿಮಗೆ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋವಂಥವ್ರು ಇದನ್ನು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಸೊ ಇದು MRP ರೇಟ್ ಬಂದ್ಬಿಟ್ಟು 500 ರುಪೀಸ್ ಇದೆ. ಸೊ ಇದು ದೊಡ್ಡ ಬಾಟಲೇ ನಾವು ತೊಗೊಂಡಿದ್ದು 250 ml ಎಂದು ಇದು ನೋಡಿ. ನೋಡ್ತಾ ಇರ್ತೀರಾ. ಸೊ ಇದು ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿದು ಇರುತ್ತೆ. ಇದಕ್ಕೆ ನಾನು ನೀರೇನು ಹಾಕ್ಕೊಂಡಿಲ್ಲ, ಬಟ್ ಅಂದ್ರೂ ಡಿಫ್ರೆನ್ಸ್ ನೋಡಿ. ಒಳ್ಳೆ ಫೇಸ್ ವಾಶ್ ಇದು, ತುಂಬಾ ಒಳ್ಳೆ ಫೇಸ್ ವಾಶು. ಬಟ್ ನಾನು ಅದನ್ನು ಈ ಒಂದು ಸೋಪ್ನ ಕಂಟಿನ್ಯೂ ಮಾಡಬೇಕಾದ್ರೆ ಇದನ್ನು ನಾನು ಕಂಪ್ಲೀಟಾಗಿ ಡಿಸ್ಕಂಟಿನ್ಯೂ ಮಾಡಿದೆ. ಬಟ್ ಇದೇನು ಇವಾಗ ವೇಸ್ಟ್ ಅಲ್ಲ, ಹೇಳಿದ್ನಲ್ಲ ಇದನ್ನು ನಮ್ಮ ಹಸ್ಬೆಂಡ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೂ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದ್ರ ಒಂದು ಸ್ಮೆಲ್ ಕೂಡ ಚೆನ್ನಾಗಿದೆ, ತುಂಬ ನ್ಯಾಚುರಲ್ ಸ್ಮೆಲ್ ಇದೆ ಇದು. ಯಾವುದೇ ರೀತಿಯಾದಂತಹ ಕೆಮಿಕಲ್, ತುಂಬ ಓವರ್ ಸ್ಮೆಲ್ ಯಾವುದೂ ಇಲ್ಲ. ಇದು ಆ್ಯಕ್ನಿ ಆ್ಯಂಡ್ ಪಿಂಪಲ್ಸ್ಗೆ ಇದು ತುಂಬಾ ಒಳ್ಳೆ ಫೇಸ್ ವಾಶು. ಇದು ಟೈಟ್ ಆಗ್ತಾ ನನ್ನ ಹತ್ರ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಬಿಕಾಸ್ ಮುಖ ಎಲ್ಲ ಫುಲ್ಲು ಟೈಟಾಗಿ ಹಿಂಗೆ ಇಟ್ಕೊಂಡು ಬಿಡುತ್ತೆ ಅದು. ಸೊ ಹಾಗಾಗಿ ಈ ಒಂದು ಫೇಸ್ ವಾಶ್ನ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಓಕೆ, ನಾವು ಅಷ್ಟೊತ್ತಿಗೆ ಇನ್ನೊಂದು ಇನ್ಫಾರ್ಮೇಷನ್ನ ನಾವು ತಿಳ್ಕೊಂಬೋಣ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಳ್ಳೋದಕ್ಕಿಂತ ನಿಮಗೆ ಉಪಯುಕ್ತ ಆಗೋವಂತಹ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ನಾನು ನಿಮಗೆ
ಆಗೋವಷ್ಟು ಶೇರ್ ಮಾಡ್ತಾ ಬರ್ತೀನಿ. ತುಂಬ ಆಗಲ್ಲ, ಯಾಕೆಂದರೆ ನೀವೇ ನೋಡ್ತಾ ಇದ್ರೆ ಇಲ್ಲ ಆಲ್ರೆಡಿ ತುಂಬ ಎಲ್ಲ ಟೈಟ್ ಆಗ್ತಾಯಿದೆ. ಫೇಸ್ ಪ್ಯಾಕ್ ಹಾಕ್ಕೊಂಡಿರೋದ್ರಿಂದಾಗಿ. ಸೊ ಓಕೆ, ಎಲ್ಲರೂ ಕೂಡ ನಾರ್ಮಲಾಗಿ ಆಯಿಲ್ ಹಚ್ಕೊಂಡು ಬಿಟ್ಕೊಂಡು ನೆಕ್ಸ್ಟ್ ಸ್ನಾನ ಮಾಡಿದಾಗ ತುಂಬಾ ಏನಾಗುತ್ತೆ, ಹೇರ್ ಎಲ್ಲ ತುಂಬಾ ಶೈನಿ ಆಗಿರುತ್ತೆ. ಡ್ಯಾಂಡ್ರಫ್ ಏನೋ ಇರಲ್ಲ. ಅದ್ರ ನೆಕ್ಸ್ಟ್ ಏನೋ ಅಥವಾ ಅದ್ರ ನೆಕ್ಸ್ಟ್ ಏನೋ ಹೋದರೆ ತುಂಬಾ ಇಲ್ಲಿಗೂ ಕೂಡ ಡ್ಯಾಂಡ್ರಫ್ ಆಗ್ತಾ ಇರುತ್ತೆ. ನನಗಂತೂ ತುಂಬಾ ಡ್ಯಾಂಡ್ರಫ್ ಆಗೋದು. ಇವತ್ತು ಅಷ್ಟೇ ನಾನು ತಲೆಗೆ ಸ್ನಾನ ಮಾಡಿದ್ದೀನಿ. ನೆಕ್ಸ್ಟ್ ಏನಾದರೂ ನಾನು ಆಯಿಲ್ ಇಲ್ದಲ್ಲೇ ತಲೆಗೆ ಸ್ನಾನ ಮಾಡ್ತೀನಿ ಇನ್ನೂ ಹಾಗಿದ್ದರೆ ಹೆಡ್ ಆ್ಯಂಡ್ ಶೋಲ್ಡರ್ ಇದನ್ನಂತೂ ನಾನು ಕಂಪಲ್ಸರಿ ಟ್ರೈ ಮಾಡ್ತೀನಿ. ಹಚ್ಕೊಳ್ಳೇಬೇಕು. ಇದನ್ನು ಹಚ್ಕೊಂಡರೆ ಇದೆ ನಾರ್ಮಲ್ ಶಾಂಪು ನಾನು ಏನಾದರೂ ಯೂಸ್ ಮಾಡಿದೆ ಅಂತಂದರೆ ಖಂಡಿತವಾಗ್ಲೂ ನನಗೆ ಮತ್ತೆ ಎಣ್ಣೆ ಹಚ್ಕೊಂಡು ಫುಲ್ ಡ್ಯಾಂಡ್ರಫ್ ಹೋಗೋವರೆಗೂ ಕೂಡ ತುಂಬಾ ತಲೆ ಪ್ರಾಬ್ಲಮ್ ಆಗ್ತಾ ಬರುತ್ತೆ, ತುಂಬಾ ಕಡ್ತಾ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು ಆ ರೀತಿ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಏನಾದರೂ ಸ್ನಾನ ಮಾಡಿದಾಗ ಯಾರಾದರೂ ತುಂಬ ಡ್ಯಾಂಡ್ರಫ್ ಆಗಿದ್ದರೆ ಅದಕ್ಕೊಂದು ಬೆಸ್ಟ್ ಶಾಂಪು ಅಂತಂದರೆ ಹೆಡ್ ಆ್ಯಂಡ್ ಶೋಲ್ಡರ್ ಒಂದು ಈ ಶಾಂಪು. ಇದು 72 ml ಇದೆ. ಸೊ ಇದು MRP ರೇಟ್ ಬಂದುಬಿಟ್ಟು 82 rupees. ತುಂಬ ಚೆನ್ನಾಗಿದೆ ಇದಂತೂ, ನೋಡಿ ತುಂಬ ಚೆನ್ನಾಗಿದೆ ಇದು ಹೆಡ್ ಆ್ಯಂಡ್ ಶೋಲ್ಡರ್. ನಾನು ಇದನ್ನು ನಾರ್ಮಲಾಗಿ ಟ್ರೈ ಮಾಡೋದು ಯಾವಾಗಲೂ ಕೂಡ. ಹೆಡ್ ಆ್ಯಂಡ್ ಶೋಲ್ಡರ್ ಆ್ಯಂಟಿ ಡ್ಯಾಂಡ್ರಫ್ ಶಾಂಪು, ಆ್ಯಂಟಿ ಹೇರ್ ಫಾಲ್ ಆ್ಯಂಡ್ ಸ್ಟ್ರೈಟ್ನಿಂಗ್ ಹೇರ್ ಫಾಲ್ ರೂಟ್ ಟು ಟಿಪ್ ಅಂತ ಇದೆ. ಸೊ ಇದನ್ನು ನಾನು ನಾರ್ಮಲಾಗಿ ಯೂಸ್ ಮಾಡೋದು. ಸೊ ಓಕೆ, ನಾನು ನಿಮಗೆ ತೋರಿಸ್ತೀನಿ ಇದು ಎಷ್ಟು ಟೈಟಾಗಿ ಆಗ್ತಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಏನು ಬೆನಿಫಿಟ್, ಈ ರೀತಿ ಟೈಟಾಗಿ ಮಸಾಜಸ್ನೆಲ್ಲ ಮಾಡ್ಕೊಳ್ತಾ ಇರ್ತಾರೆ. ಸೊ ಅದಕ್ಕೂ ಆ ಥರ ಕಂಪೇರ್ ಮಾಡಿಕೊಂಡ್ರೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹೋಮ್ ರೆಮಿಡಿ ಜೊತೆಗೆ 2 in 1 ಅಂತ ಹೇಳ್ತಾರಲ್ಲ. ಸೊ ನಮ್ಮ ಒಂದು ಫೇಸ್ ಒಂದೇ, ಬಟ್ 2 ಕೆಲಸ ಮಾಡೋದ್ರಿಂದಾಗಿ 2 ರೀತಿಯದಲ್ಲೂ ಕೂಡ ನಮಗಿಲ್ಲಿ ಒಳ್ಳೆ ರಿಸಲ್ಟ್ ಕೊಡ್ತಾ ಬರುತ್ತೆ. ಈ ರೀತಿ ಹಚ್ಕೊಂಡೋದ್ರಿಂದಾಗಿ ಫೇಸ್ ಯಾರ್ಯಾರು ಸ್ವಲ್ಪ ಜಗೆ ಬಿದ್ದಿರೋ ಥರ ಫೀಲ್ ಆಗ್ತಿರುತ್ತೆ. ಸೊ ಅಂಥವ್ರಿಗೆಲ್ರಿಗೂ ಕೂಡ ಇದು ಒಳ್ಳೆ ಚೆನ್ನಾಗಿ ವರ್ಕ್ ಮಾಡುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಎಷ್ಟಾಗುತ್ತೋ ಅಷ್ಟು ಮಾತ್ರ ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ತುಂಬ ಏನಾದರೂ ನಿಮಗೆ ಉರಿಯುತ್ತೆ ಅನ್ನೋ ಹಾಗಿದ್ರೆ ಇದನ್ನು ನಾರ್ಮಲಾಗಿ ನೀರಲ್ಲೇ ತೊಳ್ಕೊಳ್ಳಿ, ಅದೇನು ಅಬ್ಜೆಕ್ಷನ್ ಇಲ್ಲ. ಇದನ್ನು ಈ ರೀತಿಯೇ ಮಾಡಬೇಕು ಅಂತ ಏನಿಲ್ಲ. ಈ ರೀತಿ ಮಾಡಿದ್ರೆ ಹೇರ್ಸ್ ಎಲ್ಲ ಹೋಗುತ್ತಲ್ಲ ಅಂತಂದ್ಬಿಟ್ಟು ಒಂದು ಬೆನಿಫಿಟ್ಗೋಸ್ಕರ ಅಷ್ಟೇ. ಸೊ ತುಂಬಾ ಉರಿಯುತ್ತೆ ಅನ್ನೋರು ಆ ರೀತಿ ಕೂಡ ನಾರ್ಮಲಾಗಿ ಫೇಸ್ಗೆ ವಾಟರ್ ಅಪ್ಲೈ ಮಾಡಿಕೊಂಡು ಮಾಡಿಬಿಡಿ. ವಿಡಿಯೋದಲ್ಲಿ ಮೇ ಬಿ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರ ಅನಿಸುತ್ತೆ. ನೋಡಿ ಎಷ್ಟು ಗ್ಲೋ ಅಂತ ಅನ್ನಿಸ್ತಿದೆ. ಇದಂತೂ ಯಾವುದಾದ್ರೂ ಇವಾಗ ಫಂಕ್ಷನಿಗೆ ಹೋಗ್ತಾ ಇದ್ದೀರಾ ನೀವು, ಇನ್ಸ್ಟೆಂಟಾಗಿ ನನಗೆ ಗ್ಲೋ ಆಗಿಬಿಡ್ಬೇಕು ಇವಾಗ, ನಾನು ಹೋಗ್ಬಿಟ್ಟು ಫೇಶಿಯಲ್ ಎಲ್ಲ ಮಾಡಿಸ್ಕೊಳ್ಳೋಕೆ ಅಂಗಡಿಗಳಲ್ಲಿ ಟೈಮ್ ಇರೋದಿಲ್ಲ ಅಂತಕ್ಕಂಥವ್ರು ಈ ರೀತಿ ಹೋಮ್ ರೆಮಿಡಿನ ಟ್ರೈ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಫುಲ್ ಎಲ್ಲದನ್ನು ಹಾಗೆ ಕೈಯಲ್ಲಿ ತೆಗಿಲಿಕ್ಕಾಗಲ್ಲ, ಅದೆಲ್ಲದನ್ನು ಕೂಡ ಬರಲ್ಲ. ಸುಮ್ಮನೆ ಜಸ್ಟ್ ಮೇಲ್ಮೇಲೆ ಮಾತ್ರ ಆ ರೀತಿ ಹಿಂಗೆ ಅಪ್ವರ್ಡಾಗಿ ಹಿಂಗೆ ಅಂದ್ಕೊತ ಹೋಗಿ ಹೇರ್ಸ್ ಎಲ್ಲ ಇದ್ದರೆ ರಿಮೂವ್ ಆಗುತ್ತೆ. ಓಕೆ, ಇದು ಆಗೋಷ್ಟು ಕೂಡ ಇದನ್ನು ನಾನು
ಆಗುವಷ್ಟು ಕೂಡ ನಾನು ಇದನ್ನು ಟ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ತುಂಬ ಇದೇನಿಲ್ಲ, ನಾರ್ಮಲಾಗಿ ಫಸ್ಟ್ ಲೇಯರ್ ಹಾಕ್ಕೊಂಡಿದ್ದೀನಲ್ಲ ಆ ಲೇಯರು, ಇದನ್ನೆಲ್ಲ ನಾವು ಹಂಗೆ ಕೈಯಲ್ಲಿ ತೆಗಿಲಿಕ್ಕಾಗಲ್ಲ, ಇದಕ್ಕೆ ವಾಟರ್ನ ಅಪ್ಲೈ ಮಾಡಲೇಬೇಕು. ಸೊ ಈ ರೀತಿ ಮಾಡ್ಕೊಂಡಾದ್ಮೇಲೆ ಈಗ ಫುಲ್ಲು ಮುಖನ ನೀವು ತೊಳ್ಕೊಳ್ಳಿ. ಸೊ ಓಕೆ ಫ್ರೆಂಡ್ಸ್, ಈಗ ನಾನು ಫುಲ್ಲು ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನನಗೆ ಫೇಸ್ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿ ನನಗೆ ಕಾಣಿಸ್ತಾ ಇದೆ. ಸೊ ಪಿಂಪಲ್ ಏನಾದರೂ ಇದ್ದವರು ಈ ಒಂದು ಯಾವುದೇ ಒಂದು ಪ್ಲೇಸಲ್ಲಾಗಿರ್ಬೋದು, ಈ ಫೇಸ್ನಲ್ಲಿ ಏನಾದರೂ ಪಿಂಪಲ್ಸ್ ಆಗುತ್ತೆ ನನಗೆ ತುಂಬ ಅಂತ ಅನ್ನೋರು ಈ ಒಂದು ಹೋಮ್ ರೆಮಿಡಿನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಬಟ್ ಮಸಾಜನ್ನ ಮಾತ್ರ ನಾನು ನಿಮಗೆ ಸಜೆಸ್ಟ್ ಮಾಡಲ್ಲ. ಯಾಕೆ ಅಂತಂದರೆ ಯೂಶ್ವಲಿ ಪಿಂಪಲ್ಸ್ನ ನಾವು ಯಾವುದೇ ಕಾರಣಕ್ಕೂ ಫೋರ್ಸಾಗಿ ಏನನ್ನು ಹಾಕಿ ಉಜ್ಜಬಾರ್ದು. ಈಗ ನಾನು ಏನು ನಿಮಗೆ ಟವಲಲ್ಲಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳೋದು ತೋರಿಸ್ದೆ, ಅದೇ ರೀತಿಯೇ ನೀವು ತುಂಬ ಸಾಫ್ಟಾಗಿ ಈ ಸ್ಕಿನ್ನ ಹ್ಯಾಂಡಲ್ ಮಾಡಬೇಕು. ಏನಾದರೂ ನೀವು ಫೋರ್ಸಾಗಿ ಏನಾದ್ರು ಹಿಂಗೆ ರಬ್ ಮಾಡ್ತಾ ಬಂದರೆ ಸ್ಕಿನ್ನಿಗೆ ಪ್ರಾಬ್ಲಮ್ ಆಗುತ್ತೆ. ನಾರ್ಮಲಾಗಿ ಏನಾದರೂ ಮಾರ್ಕ್ಸ್ ಏನಾದರೂ ಇದ್ದರೆ ನಡೆಯುತ್ತೆ, ಅದಕ್ಕೇನಷ್ಟು ಪ್ರಾಬ್ಲಮ್ ಆಗೋಲ್ಲ. ಇಲ್ಲ ನನಗೆ ಡೌಟ್ ಇದೆ ಅನ್ನೋರು ಅದನ್ನು ಬೇಕಾದರೆ ಸ್ಕಿಪ್ ಮಾಡಿಬಿಡಿ. ತುಂಬ ಪಿಂಪಲ್ ಆಗುತ್ತೆ ಅದೇ ಜಾಗದಲ್ಲಿ ಮಾರ್ಕ್ಸ್ ಜೊತೆ ಮತ್ತೆ ಮತ್ತೆ ಪಿಂಪಲ್ ಆಗ್ತಾನೇ ಇರುತ್ತೆ ಅಂತಕ್ಕಂಥವ್ರು ದಯವಿಟ್ಟು ಆ ಮಸಾಜನ್ನ ನೀವು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಮಾಡಿದ್ರೆ ಪಿಂಪಲ್ಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಪಿಂಪಲ್ ಹೊಡ್ಕೊಳ್ಳುತ್ತೆ. ನಮ್ಮ ಕೈಯಾರೆ ಏನಾದರೂ ನಾವು ಪಿಂಪಲ್ನ ಹೊಡ್ಕೊಂಡ್ವಿ ಅಥವಾ ಉಗುರು ಏನಾದರೂ ಸೋಕ್ತು ಅಂತಂದರೆ ಮಾರ್ಕ್ ಅಂತೂ ತುಂಬಾ ಆಗ್ತಾ ಬರುತ್ತೆ. ಸೊ ಅದಕ್ಕಷ್ಟೇ. ಓಕೆ, ನೈಸ್. ನನಗಂತೂ ಈ ಒಂದು ಫೇಸ್ ಪ್ಯಾಕ್ ಆಗಿರ್ಬೋದು, ಈ ಒಂದು ಸ್ಕ್ರಬ್ಬರ್ ಆಗಿರ್ಬೋದು, ಈ ಒಂದು ಸೋಪ್ ಆಗಿರ್ಬೋದು, ಎಲ್ಲನೂ ಇವಾಗ ನನಗೆ ತುಂಬಾ ಇಷ್ಟ ಆಗುವಂತಹ ಪ್ರಾಡಕ್ಟ್. ಸೊ ಐ ಲವ್ ದಿಸ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ನನಗಂತೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇದುವರೆಗೂ ಆಗಿಲ್ಲ. ಇನ್ನೂ ಇಲ್ಲಿ ಬರ್ದಿರೋದಕ್ಕಿಂತ ಇದಕ್ಕಿಂತನೂ ಇನ್ನೂ ನನಗೆ ಕ್ಯೂರ್ ಆಗಿರುತ್ತೆ ಕೆಲವೊಂದು. ಈಗ ಇಲ್ಲಿ ಸ್ಕಿನ್ ಬ್ರೈಟ್ನಿಂಗ್ ಅಂತ ಇರುತ್ತೆ, ಬಟ್ ನನಗೆ ಪಿಂಪಲ್ಸ್ ಏನಾದರೂ ಆದರೆ ಪಿಂಪಲ್ಸ್ನೂ ಕೂಡ ಕಡಿಮೆ ಮಾಡುತ್ತೆ. ಕೆಲವೊಂದು ಸಾಫ್ಟ್ನೆಸ್ಸು ಕೂಡ ಈ ಒಂದು ಸ್ಕ್ರಬ್ಬರ್ ಈ ರೀತಿ ನೀಡ್ತಾ ಬರುತ್ತೆ. ಸೊ ಹಾಗಾಗಿ ನನಗೆ ಈ ಒಂದು ಪ್ರಾಡಕ್ಟ್ಸ್ ಅಂದರೆ ತುಂಬಾ ಇಷ್ಟ. ಸೊ ನನ್ನದು ಆಯಿಲಿ ಸ್ಕಿನ್, ಡ್ರೈ ಎಲ್ಲ ಆಯಿಲಿ ಸ್ಕಿನ್ನು, ಬಟ್ ಅಂದ್ರೂ ಕೂಡ ಆಲ್ ಸ್ಕಿನ್ ಟೈಪ್ಸಿಗೆ ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ಸ್ಗಳನ್ನ ನಾನು ನಾರ್ಮಲಾಗಿ ಯೂಸ್ ಮಾಡ್ತೀನಿ. ಓಕೆ ಗೈಸ್, ಸ್ಕಿನ್ ಕೇರ್ ರೊಟೀನಲ್ಲಿ ನಮ್ಮ ಒಂದು ಫೇಸ್ಗೆ ನಾನು ಯಾವ್ಯಾವ ರೀತಿ ಸೋಪ್ನ ಯೂಸ್ ಮಾಡಿ ಯಾವ್ಯಾವ ರೀತಿಯ ಸ್ಕ್ರಬ್ಬನ್ನು ಯೂಸ್ ಮಾಡ್ತೀನಿ ಅನ್ನೋದೆಲ್ಲ ಆಯಿತು. ಸೊ ಈಗ ನೆಕ್ಸ್ಟು ನಾನು ಯಾವ್ಯಾವ ಕ್ರೀಮ್ ಮತ್ತು ಪೌಡರ್ಸ್ನ ಮತ್ತು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತಾ ಬರ್ತೀನಿ. ನಾನು ನಿವಿಯಾ ಸಾಫ್ಟ್ ಲೈಟ್ ಮಾಯ್ಶ್ಚರೈಸರ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಇದಂತೂ ತುಂಬ ಚೆನ್ನಾಗಿ ಬೇಗ ಬ್ಲೆಂಡ್ ಆಗ್ತಾ ಬರುತ್ತೆ ಈ ಒಂದು ಕ್ರೀಮ್. ಸೊ ಹಾಗಾಗಿ ನನಗೆ ಈ ಒಂದು ಕ್ರೀಮ್ ತುಂಬಾ ಇಷ್ಟ. ಇದು ಆಲ್ ಸ್ಕಿನ್ ಟೈಪ್ಸ್ಗೂ ಕೂಡ ಯೂಸ್ ಆಗುತ್ತೆ. ಸೊ ಇದನ್ನು ಲಿಪ್ಗೂ ಕೂಡ ಸ್ವಲ್ಪ ಯೂಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬಂದು ನನ್ನ ಒಂದು ಫೇರ್ ಎವರ್ ನ್ಯಾಚುರಲ್ಸ್ ಕ್ರೀಮ್.
ಸೊ ನೆಕ್ಸ್ಟು ಪೌಡರ್ನ ಯೂಸ್ ಮಾಡ್ತೀನಿ, ವೈಟ್ ಟೋನ್ ಪೌಡರ್. ಸೊ ಇದನ್ನೆಲ್ಲದನ್ನು ಕೂಡ ನನಗೆ ಆಲ್ರೆಡಿ ಒಂದು ಮಿನಿ ವ್ಲಾಗ್ ವಿಡಿಯೋ ಅಂತ ಹೇಳಿಬಿಟ್ಟು ನಾನು ಹಾಕಿದ್ದೆ. ಸೊ ಆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲದನ್ನೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ. ಸೊ ನೆಕ್ಸ್ಟ್ ಡ್ಯಾಸ್ಲರ್ ಅವರ ಐಲೈನರ್. ಸೊ ಓಕೆ, ಇನ್ನು ನಾನು ವಾಯ್ಲೈನ್ ಅವರ ಒಂದು ಲಿಪ್ ಕೇರ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚಳಿ ಆಗಿರೋದ್ರಿಂದ ತುಂಬ ಹೊಡೆಯುತ್ತೆ ಅಂತ ಅಂದ್ಬಿಟ್ಟು ನಾನು ನಾರ್ಮಲಾಗಿ ಡೇನಲ್ಲಿ 3 ಟೈಮ್ಸು ಕೂಡ ಇದನ್ನು ಯೂಸ್ ಮಾಡ್ತೀನಿ. ಓಕೆ, ನನ್ನ ಒಂದು ಇವತ್ತಿನ ಬ್ಯೂಟಿ ವ್ಲಾಗ್ನ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನಿಸಿದೆ, ಅಂದ್ಕೊಳ್ತೀನಿ. ಸೊ ಎಲ್ಲರೂ ಕೂಡ ಪ್ಲೀಸ್ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ನನ್ನೆಲ್ಲ ವೀಡಿಯೋಗಳನ್ನು ಪ್ಲೀಸ್ ಎಲ್ಲರೂ ನೋಡ್ತಾರೆ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.